ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಹೊಲದಲ್ಲಿ ಅನಾನಸ್, ಎಲ್ಲರಿಗೂ ಅನಾನಸ್ ಸಸಿ ಗೊತ್ತು, ಮರಿ ಗೊತ್ತು, ಮತ್ತು ಕಾಯಿ ಹೆಂಗೆ ಬಿಡುತ್ತೆ, ಅದ್ರ ಪ್ರೊಸೆಸ್ ಏನು, ಇದೆಲ್ಲ ಕ್ವಶನ್ ಇರ್ತವೆ. ಆ ಕ್ವಶನ್ ಕ್ಲಿಯರ್ ಮಾಡಲು ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅನಾನಸ್ ಸಸಿ ಹೆಂಗಿರ್ತಾವೆ ಅಂದರೆ, ಮೊದಲು ಸಸಿ ಇಲ್ಲಿ ನೋಡಿ, ಈ ಥರ ಇರುತ್ತೆ ಸಸಿ. ಈ ಥರ ಇರುತ್ತೆ. ಇದು ಹೇಗೆ ಬರುತ್ತೆ ಅಂದರೆ, ಇಲ್ಲಿ ಈ ರೀತಿ ಕಾಯಿ ಇರುತ್ತೆ. ಈ ರೀತಿ ಕಾಯಿ ಇದ್ದಾಗ ಇದು ಹಣ್ಣಾದಾಗ ಇದು ಮುರಿತೇವೆ. ಇದನ್ನೇ ಮುರಿದ ತಕ್ಷಣ ಇದರ ಅಡಿಯ ಬೇರಿಂದ ಸೈಡಿಂದ ಅಥವಾ ಈ ಥರ ಮರಿ ಬರುತ್ತೆ. ಈ ಥರ ಮರಿ ಅಂದರೆ ಈ ಸೈಡು ಅಥವಾ 4 ಮರಿ ಬರುತ್ತೆ. ಅಂದರೆ ಇದು ದೊಡ್ಡ ಮರಿ ಇದೆ, ಇದು 2 ದೊಡ್ಡ ಮರಿ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಕಾಯಿ ಇರ್ತಾನೆ, ಇದರಲ್ಲಿ ಮರಿ ಬಂದಿದೆ. ಇದು ಕೆಳಗೆ ಕಾಣ್ತಾ, ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮುರಿದ ತಕ್ಷಣ ಇದರ ಫಲವತ್ತತೆ ಈ ಮರಿಗೆ ಹೋಗುತ್ತೆ. ಈ ಮರಿಗೆ ಹೋದ ನಂತರ ಈ ರೀತಿ, ಅಂದರೆ ಈ ಕಾಯಿ ಮುರಿದ ನಂತರ 2 ತಿಂಗಳು ಅಥವಾ 3 ತಿಂಗಳು ಬೇಕು, 3 ಮಂತ್ ಬೇಕು ಈ ಥರ ಸಸಿ ಬರೋಕ್ಕೆ. ಒಂದು 4-5 ಸಸಿ ಬಂದಾಗ ಇದರಲ್ಲಿ ಚೆನ್ನಾಗಿರುವ ಸಸಿಯನ್ನು ತೆಗೆದು ನಾಟಿ ಮಾಡ್ತೇವೆ. ಅಂದರೆ ಉಳುಮೆ ಮಾಡಿ ನಾಟಿ ಮಾಡ್ತೇವೆ. ಯಾವ ರೀತಿ ಅಂದರೆ, ಇಲ್ಲಿ ಸಸಿ ಮಾಡಿದೆ ನೋಡಿ, ಇದಕ್ಕೆ ಡಿಸ್ಟೆನ್ಸು, ಇಲ್ಲಿ ಸಸಿ ಹಿಂಗೆ ಈ ಥರ ನಾಟಿ ಮಾಡ್ತೇವೆ. ಅಂದರೆ ಕೆಳಗೆ ಡಿಸ್ಟೆನ್ಸು ಈ ಥರ ಗ್ಯಾಪ್ ಇಟ್ಟು ಇಲ್ಲಿ ಗ್ಯಾಪ್ ಇದೆ ನೋಡಿ, ಗ್ಯಾಪ್ ಇಟ್ಟು ಈ ಥರ ಸಸಿ ಮಾಡ್ತೀವಿ. ಈ ಥರ ಸಸಿ ಮಾಡಿದ ಮೇಲೆ ಅದು 12 ಮಂತ್ ಆಗ್ಬೋದು ಪ್ರೊಸೆಸರು, ಅಥವಾ 1 ವರ್ಷದ ಮೇಲೆ ಆಗ್ಬೋದು. 1 ವರ್ಷದಿಂದ 2 ತಿಂಗಳು 3 ತಿಂಗಳು ಆದಮೇಲೆ ಮಿನಿಮಮ್ 34 ಅಥವಾ 25 ಗರಿಗಳು ಬರಬೇಕು. ಗರಿಗಳಿಂದ ಈ ಥರ ಗರಿಗಳು ಬರಬೇಕು. ಈ ಥರ ಗರಿಗಳು ಬಂದ ಮೇಲೆ ಚೆನ್ನಾಗಿ ಬೆಳೀತು ಅಂದರೆ ತಾನಾಗಿ ಹೂ ಬರುತ್ತೆ. ಅಂದರೆ ಪ್ರಕೃತಿಯ ನೈಸರ್ಗಿಕವಾಗಿ ಹೂ ಬರುತ್ತೆ. ಇಲ್ಲ ಅಂದರೆ ಅದಕ್ಕೆ ಟಾನಿಕ್ ಬಿಟ್ಟಾದಮೇಲೆ ಈ ಥರ ನೋಡಿ, ಈ ಹೂ ಇದೆಯಲ್ಲ, ಈ ಥರ ಮೊದಲು ಹೂ ಬರುತ್ತೆ. ಈ ಥರ ಹೂ ಬಂದ ಮೇಲೆ ಈ ಥರ ಸಣ್ಣ ಕಾಯಿ ಆಗುತ್ತೆ. ಕಾಯಿ ಆದಮೇಲೆ ಅದೇ ಬೆಳೀತಾ ಈ ರೀತಿ ದೊಡ್ಡ ಕಾಯಿ ಹೀಗೆ ಆಗುತ್ತೆ. ಅದಾದಮೇಲೆ ಹಣ್ಣು ಬರುತ್ತೆ. ಯಾವ ರೀತಿ ಅಂದರೆ, ಹಣ್ಣು ಹೇಗಾಗುತ್ತೆ ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಅದು ಈ ಸ್ವಲ್ಪ ಹಣ್ಣಿಗೆ ಬಂದಿದೆ, ಕಾಯಿ ಕಲರ್ ಬಂದಿದೆ ನೋಡಿ. ಈ ರೀತಿ ಹಣ್ಣಾಗುತ್ತೆ. ಹಣ್ಣಾದಮೇಲೆ ಅದು ಮುರಿದು ಸ್ವಾದಿಸ್ಬೋದು, ನಾವು ತಿನ್ಬೋದು. ಗೊತ್ತಾಯ್ತಲ್ಲ, ಇದೇ ರೀತಿ ಅನಾನಸ್ ಹಣ್ಣಾಗುವ ಪ್ರೊಸೆಸ್ಸು ಮತ್ತು ಸಸಿಗಳು ಹೇಗೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಧನ್ಯವಾದಗಳು.